ಶಾರದಾ ಇದೆಯಮ್ಮ? ಚಿಕ್ಕಮ್ಮ ಚಿಕ್ಕಮ್ಮ ನಮಸ್ತೆ. ಹಾ ಇದೆಯಮ್ಮ. ನಾನು ಚೆನ್ನಾಗಿದ್ದೀನಿ, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಾ ಮತ್ತೆ ಗಿರಿ ರಾಜಿ ಎಲ್ಲ ಹೇಗಿದ್ದಾರೆ? ಆರಾಮ? ನೋಡಪ್ಪ ಚೆನ್ನಾಗಿದ್ದಾರೆ. ಎಷ್ಟು ದಿನ ಆಗೋಗಿತ್ತು, ಬರೀ ಫಂಕ್ಷನ್ ಅಲ್ಲಿ ನೋಡೋದೇ ಆಗೋಗಿತ್ತು. ಮನೋಹರ್ ಚೆನ್ನಾಗಿದ್ದಾರೆ. ಮನೋಹರ್ ಚೆನ್ನಾಗಿದ್ದಾರೆ. ಹಾ ಮಗ ಕಾಲೇಜ್ ಹೋಗಿದ್ದಾನೆ. ಬಂದೆ. ಕಾಫಿ ಬೇಡಮ್ಮ. ಕಾಫಿ ಬೇಡಮ್ಮ, ಬಿಸಿಲು ಬೇರೆ ಅಲ್ವಾ, ತೊಳಿ. ಮಜ್ಜಿಗೆನಾ? ಮಜ್ಜಿಗೆನಾ? ಮತ್ತೆ ಇನ್ನೇನು ಸಮಾಚಾರ ಎಲ್ಲ ಆರಾಮ? ಏನು ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಲ್ಲ ಅಂತ ನೆನೆಸ್ಕೊಂಡು ಬಂದ್ರಲ್ಲ? ಏನಿಲ್ಲಮ್ಮ, ಸತ್ಯನಾರಾಯಣ ಪೂಜೆ ಹೂಡೆ ಹೂವೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಕರೆಯೋಣ ಅಂತ ಒಂದು 4 ಜನ ಬಂದಿದ್ದೀವಿ. ಮನೇಲಿ ಕರೆಯೋಣ ಅಂತ ಹಾಕೊಂಡು ಇವಾಗ ಎಲ್ಲ ಮೊಬೈಲಲ್ಲೇ ಕರೆದ್ಬಿಡ್ತಾರೆ. ನಾವು 4 ಜನ ಕರೆಯೋಣ. ಒಳ್ಳೇದಾಯ್ತು, ಈ ನೆಪದಲ್ಲಿ ಅದು ಬಂದಂಗೆ ಆಯ್ತಲ್ಲ. ಬರೀ ಫಂಕ್ಷನಲ್ಲೇ ನೋಡೋದಾಗೋಗಿತ್ತು. ಹಾ ಬಂದ್ಯಾ? ಇವನು ಮಗ ಮಾತಾಡ್ತಿದ್ದೇನೆ. ಮಕ್ಕಳು ಮಾತಾಡೋದಿಲ್ಲಪ್ಪ ಏನು. ಏನೋ ಈಗಿನ ಹುಡುಗರೆ ಹಂಗೆ ಮೊಬೈಲಲ್ಲೇ ಇರ್ತಾರೆ. ಹಳೆ ಕಾಲದಲ್ಲಿ ಒಂಥರ, ಇವಾಗಲೇ ಒಂಥರ. ಒಂದು ನಿಮಿಷ ಚಿಕ್ಕ. ಹಲೋ. ಹಾಂ ರೀ, ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ದಾರೆ. ಹಾಂ ಅದೇ ಹಾಂ ವಿಚಾರಿಸ್ತಾ ಇದ್ದೆ, ಅದೇ ನಾನು ಏನು ಅಂತ. ಏನೋಪ್ಪ ಸದ್ಯ 50 ನೆನಪಾಗಿದೆ ಅವ್ರ ಮನೆ. ಇರಿ ಚಿಕ್ಕಪ್ಪ ಕೊಡ್ತೀನಿ ಒಂದು ನಿಮಿಷ. ಇವರು ಮನೋಹರ್. ಚೆನ್ನಾಗಿದ್ದೀರ ಮನೋಹರ್? ನಾವು ಪರವಾಗಿಲ್ಲಮ್ಮ. ಏನಿಲ್ಲ, ಸತ್ಯನಾರಾಯಣ ಪೂಜೆ ಹೂಡೆ ಇದೆ, ಅದಕ್ಕೋಸ್ಕರ ಕರೆಯೋಣ ಅಂತ ಬಂದಿದ್ವಿ. ನಿಮ್ಮ ಅತ್ತೆಯವ್ರು ಕೊಡ್ತೀವಿನಪ್ಪ, ಬರ್ಬೇಕು ದಯವಿಟ್ಟು. ಮನೋಹರ್ ಚೆನ್ನಾಗಿದ್ದೀರಪ್ಪ? ಇದು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ, ಹೂವಿಲ್ಲ ಇಟ್ಕೊಂಡಿದ್ದೀವಿ. ಖಂಡಿತ ಎಲ್ಲರೂ ಬರಬೇಕು. ಭಾನುವಾರ ರಜಾ ಇಲ್ಲ ಅನ್ನೋಂಗಿಲ್ಲ. ಕುಟುಂಬ ಸಮೇತವಾಗಿ ಎಲ್ಲರೂ ಬನ್ನಿಯಪ್ಪ. ನಿಮ್ಮ ಮಗ ನಮ್ಮ ಮಗ ಏನು ಮಗ ಮಾಡ್ತಾರೆ? ಈಗ ಫೈನಲ್ ಇಯರ್ ಸೆಮಿಸ್ಟರ್ ಇದ್ದಾನೆ. ಹಾಂ ಇವಾಗೇನು ನಿಮ್ಮ ಮಗ ಮಾತಾಡೋದೇ ಇಲ್ಲ? ಏನಿಲ್ಲ, ಈಗ ಎಲ್ಲೋ ಹೊರಗಿಂದ ಬಂದಲ್ಲ, ಏನೋ ಪಾಪ ಕೆಲಸ ಅದು ಇದು ಇರುತ್ತೆ. ಈ ಕಾಲದ ಹುಡುಗರೆ ಹಂಗೆ. ನಿಮ್ಮ ಮಗ ಚಿಕ್ಕವರಾಗಿದ್ದಾಗ ಎಷ್ಟು ಜನ ಮಾತಾಡ್ತಾ ಇದ್ದ, ಇವಾಗ ಏನು ಮಾತಾಡಲ್ಲ, ಏನೂ ಇಲ್ಲಪ್ಪ. ಈ ಕಾಲದ ಹುಡುಗರೆ ಹಂಗೆ. ನಾವೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು. ಹೆಂಗಿರ್ತಾರೆ ಹೆಂಗ ಹುಡುಗರು, ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಏನು ಮಾಡೋಕ್ಕಾಗುತ್ತಿಲ್ಲ. ಹಾಂ ಸರಿ ಇರಿ, ಹೆಂಗೂ ಊಟ ಸಮಯನೂ ಆಗೋಗಿದೆ. ನಾನು ಅಡುಗೆ ಅಡುಗೆ ಎಲ್ಲ ರೆಡಿ ಇದೆ. ಇಲ್ಲಮ್ಮ, ಗಿರಿ ಕಾಯ್ತಾ ಇಲ್ಲ. ಕಾಯ್ತಾ ಇದ್ದ ಡ್ರೈವರ್ ಕಾಯ್ತಾ ಇರ್ತಾನೆ ಮನೆಗೆ. ಆ ಡ್ರೈವರ್ನ ಕರ್ದ್ಬಿಡಿ, ಎಷ್ಟೊತ್ತು 10 ನಿಮಿಷಕ್ಕೆ ಆಗೋಗಿದೆ. ಸ್ವಲ್ಪ ಅನ್ನ ಮಾಡಿದ್ರೆ ಆಗೋಯ್ತು. ಕೆಲಸ ಇದೆ, ಹೋಗ್ಬೇಕು ನಾವು. ಕಾರ್ ಬೇಕು ಅಂತ ಇದ್ದ, ಅದಕ್ಕೆ ಹೋಗ್ತೀವಿ. ಇನ್ನೊಂದ್ಸಲ ಬರ್ತೀವಿ. ಅವನ್ನೆಲ್ಲ ಕೇಳಿದೆ ಅಂತ ಹೇಳಿ. ಹಾಂ ಬಂದೆ ಒಂದು ನಿಮಿಷ. ಈ ಕಾಲದ ಮಕ್ಕಳು ಮನೆಯಲ್ಲಿದ್ದರೂ ಗೊತ್ತಾಗಲ್ಲ. ನಾವೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು, ಏನು ಮಾಡೋಕ್ಕಾಗತ್ತೆ. ಮತ್ತೆ ಇನ್ನೊಂದು ದಿವಸ ಫಂಕ್ಷನ್ ಎಲ್ಲ ಆದಮೇಲೆ ಸತ್ತ ಬರಬೇಕು. ಆಯ್ತಮ್ಮ. ಬರ್ತೀವಿ, ಎಲ್ಲರೂ ಬನ್ನಿ. ಖಂಡಿತ ಬರ್ತೀವಿ. ಹಾಂ ಹಾಂ ಮತ್ತೆ ಇನ್ನೊಂದು ದಿವಸ ಬಿಡೋ ಮಾಡ್ಕೊಂಡು ಬನ್ನಿ. ಬರ್ತೀವಿ. ಹಲೋ, ಅವ್ರು ಬಂದಿದ್ದಾಗ ಮಾತಾಡ್ಸೋಕ್ಕಾಗಲಿಲ್ಲ ನಿಮಗೆ? ಮಾತಾಡ್ಸಿದ್ಯಲ್ಲಮ್ಮ, ಸಾಕು ಬಿಡು.